ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಸುಡು ಸುಣ್ಣು ಹಣ್ಣು ಜೊತೆ ಮಸ್ತಾಗ ಮಾಡುವಂಥ ಒಂದು ರಸಮ್ ನೋಡೋಣ. ರಸಮ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ್ರಿ. ಫಸ್ಟ್ ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಒಂದು ಬೆಳ್ಳುಳ್ಳಿ ಸುಳಿದ ಗ್ಯಾಸ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದು 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಕಿದ್ಮ್ಯಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಇಲ್ಲೇ ಕಲ್ಲುಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಇದನ್ನ ಅಷ್ಟು ಈಗ ಪೇಸ್ಟ್ ಮಾಡ್ಕೊಂಬರೋಣ. ನಿಮಗೆ ಸಣ್ಣಗೆ ಬೇಕಂದ್ರೆ ಇದನ್ನು ಸಣ್ಣಗೆ ಮಾಡ್ಕೋಬೋದು, ಇಲ್ಲಾಂದ್ರೆ ಉಟ್ಟಗೂ ಮಾಡ್ಕೋಬೋದು, ನಡಿತೈತಿ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೋತೀನಿ. ನಾನು ತಗೊಂಡಾದ್ಮ್ಯಾಗ ಈಗ ನಾನಿಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ. ಈಗ ಅದನ್ನು ಕರೆಕ್ಟಾಗಿ ರಸ ತಕ್ಕೊಳ್ಳೋಣ. ಅಷ್ಟು ಒಂದು 15 ನಿಮಿಷ ಇದನ್ನು ಮೊದಲ ನೆನೆ ಹಾಕಿಟ್ಕೊಂಡಿದ್ದೆ ನಾನು. ಈಗ ಇದನ್ನು ಅಷ್ಟು ರಸ ತಕ್ಕೊಳ್ಳೋಣ ಕರೆಕ್ಟಾಗಿ. ಈ ಒಂದು ಬುಟ್ಟಿಗರ ಇಲ್ಕಂದ್ರೆ ಡಬ್ರಿಗರ ನೀವು ಇದನ್ನು ಸೋಸ್ಕೊಳ್ಳೋಣ. ಅಷ್ಟು ರಸನು ಪಲ್ಪ್ ಮತ್ತು ರಸ ಅಷ್ಟು ಬೇರೆ ಬೇರೆ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮ್ಯಾಗ ಈಗ ಅದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ. ಇಲ್ಲೇ ರಸಮ್ ಎಷ್ಟು ನೀರಾಗುತ್ತೋ ಅಷ್ಟು ಚಲೋ ಇರ್ತೈತಿ ಆ ರಸಮಿನ ಟೆಕ್ಸ್ಚರ್ ಬರೋಕೆ. ಅದ್ರ ಸಂಬಂಧ ನಾವು ಇಲ್ಲಿ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಾದ್ಮ್ಯಾಗ ಹಾಗೆಲ್ಲಿ ಏನು ರಸಮಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೀಗ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕೆಲಸ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೇ ನಿಮಗೆ ಪೇಸ್ಟ್ ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು. ನಾನಿಲ್ಲಿ ಅಷ್ಟು ಹಾಕ್ಕೊಳಕತ್ತೀನಿ. ಇದನ್ನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇಲ್ಲೇ ನಾನು ಮ್ಯಾಗ ಒಂದಿಷ್ಟು ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ನೀವು ಉಳ್ಳಾಗಡ್ಡಿ ಬೇಕಂದ್ರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದ್ರೆ ಆಗಲೇ ಉಳ್ಳಾಗಡ್ಡಿನ ನಾವು ಮಿಕ್ಸಿಗೆ ಹಾಕೋದ್ರ ಸಂಬಂಧ ಏನಾಕೈತಿ ಸ್ವಲ್ಪ ಕಾಕ ಜಾಸ್ತಿ ಆದಂಗೆ ಅನ್ನಿಸ್ತೈತಿ. ಅದ್ರ ಸಂಬಂಧ ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಿಕ ನಡಿತೈತಿ. ಇಲ್ಲೇ ನನಗೆ ಬೇಕಂತ ಹಾಕ್ಕೊಂಡೀನಿ. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ದು ರಸಮ್ ಈಗ ರೆಡಿ ಆಗೈತಿ ಪೂರ್ತಿ. ಈಗ ಇದನ್ನು ಸುಡು ಹಣ್ಣದ ಜೊತೆ ಹಾಕೊಂಡು ತಿನ್ನಕತ್ರ ಮಣಗಂಡು ರೀ. ಜಾಸ್ತಿ ಏನು ಇದಕ್ಕೆ ಸಾಮಗ್ರಿಗಳು ಬೇಕಾಗಿಲ್ಲ, ಲವ್ ಆಕೈತಿ. ಮತ್ತು ನೀವು ಇದೇ ಥರ ಗ್ಯಾಸ್ ಆನ್ ಮಾಡಿ ಮಾಡ್ಬೇಕನ್ನೋದು ಏನಿಲ್ಲ. ನಿಮ್ಗೆ ಯಾವಾಗ ಬೇಸರಾಗಿರ್ತೈತಿ ಅಡುಗೆ ಮಾಡೋಕ್ಕೆ ಅವತ್ತು ಇದನ್ನು ಮಾಡ್ಕೊಂಡು ತಿನ್ಬೋದು, ಮಸ್ತಾಗಿರ್ತೈತಿ. ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ ಹೆಂಗಾಗೈತಿ ಅಂತ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ಬೋದು ನೀವು ರಸಮಿಂದ ಟೆಕ್ಸ್ಚರ್ ಅದೆಲ್ಲ ಎಷ್ಟು ಚಲೋ ಐತಿ ಅಂಥೇಳಿ. ನೀವು ಈ ಥರ ಮನ್ಯಾಗ ಮಾಡ್ಕೊರಿ, ಮಸ್ತಾಗತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.